ಶಹಬಾಜ್ ಅವರೇ, ಕಣ್ಣಿಗೆ ರಾಚೋ ರೀತಿಯಲ್ಲಿ ಕಾಣ್ತಾ ಇದೆ. ಎಡಪಕ್ಷಗಳಿಗಾಗ್ಲಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಮುಸಲ್ಮಾನರ ಮೇಲಿರೋದು ಮಮಕಾರ ಅಲ್ಲ. ದೇ ಜಸ್ಟ್ ಸಿ ಮುಸಲ್ಮಾನ್ಸ್ ಆಸ್ ದೇರ್ ವೋಟ್ ಬ್ಯಾಂಕ್. 27% ಕೇರಳದಲ್ಲಿರುವ ಮುಸ್ಲಿಂ ವೋಟರ್ ಸಲುವಾಗಿ ಈಗ ಬಂದಿರೋದು ಮಮಕಾರ. ಈಗ ತೋರಿಸ್ತಾ ಇರೋದು ಈ ಮಾನವೀಯತೆಯ ನುಡಿಗಳು. ದೇ ಆರ್ ಯೂಸಿಂಗ್ ಮುಸ್ಲಿಂ ಕಮ್ಯುನಿಟಿ. ಹಿಂಗ್ ಹೇಳಬಾರ್ದ? ಇದನ್ನ ನಾಳೆ ದಿನ ಹೇಟ್ ಸ್ಪೀಚ್ ಅಂತ ಹೇಳಿ ನನ್ನ ಮೇಲೆ ಕೇಸ್ ಹಾಕಿದ್ರು ಪರವಾಗಿಲ್ಲ. ಹೇಳ್ತಿರೋ ನಾನು ಒಬ್ಬಳೇ ಅಲ್ಲ ಸರ್, ಇಬ್ರಾಹಿಂ ಅವರು ಇದನ್ನೇ ಮಾತನ್ನ ಹೇಳಿದ್ರು. ಮೇಡಮ್, ಮೊದಲನೇದಾಗಿ ಅವರು ನಮ್ಮ ಮೇಲೆ ಮಮಕಾರ ತೋರಿಸುವಂತ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಕೇರಳದವರು. ಬಟ್ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಅವರು ನಿಮ್ಮ ಚಾನಲ್ ಅಲ್ಲೇ ತೋರಿಸಿದ್ರು. ಅವ್ರು ಐ ಲವ್ ಯು ಅಂತ ಹೇಳಿದ್ದಾರೆ ಅಂತ ಸಿಎಂ ಇಬ್ರಾಹಿಂ ಅವರು ಹೇಳಿದ್ರು. ಈಗ ಯಾರೋ ಅವ್ರು ಪ್ರೀತಿ ಮಾಡಿದಾಗ ಅವ್ರಿಗೆ ನೋಡಿ ಇವ್ರಿಗೆ ಮಮತೆ ಹುಟ್ಕೊಂಡಿರೋದು ಈ ರಾಜ್ಯ ಸರ್ಕಾರಕ್ಕೆ. ಈಗ ಬುಲ್ಡೇಸರ್ ತಗೊಂಡ್ಬಂದು ಫಸ್ಟ್ ಫ್ಲೋರ್ ಬಿಟ್ಟು ಸೆಕೆಂಡ್ ಫ್ಲೋರ್ ಮೇಲೆ ಕಟ್ಟಿದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಬುಲ್ಡೇಸರ್ ತಗೊಂಡ್ಬರ್ತಾರೆ. ಈ ಬುಲ್ಡೇಸರ್ ಸರ್ಕಾರ ಇದು. ಈಗ ನೀವು ಹೇಳಿದ್ರಲ್ಲ, ಕುಮಾರಸ್ವಾಮಿ ಅವರ ಮನೆ ಯಾವ್ದ್ರ ಮೇಲೆ ಇದೆ? ಯಾವ ಭೂಮಿ ಮೇಲೆ ಇದೆ? ಅವರು ಬಡವರು. ಅಲ್ಲಿ ನಾನ್ ಹೇಳ್ತಾ ಇರೋದು ಒಂದು ಮಾನವತೆ. ಕೇವಲ SC, ST, OBC, ದಲಿತರು, ಮುಸಲ್ಮಾನರು ಎಲ್ಲ ಇದ್ದಾರೆ ಅಲ್ಲಿರೋ ಎಲ್ಲ ಇದ್ದಾರೆ ಅಲ್ಲಿ ಆ ಕಾಲೋನಿಯಲ್ಲಿ. ನೀವು ಅದ್ ಹೇಳಲೇಬೇಡಿ. ಕಸ ಹಾಕಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ, ಕಸ ಹಾಕಕ್ಕೆ ಅಂತ ಹೇಳ್ತಾ ಇದ್ದೀರಲ್ಲ. ಶಹಬಾಜ್ ಅವರೇ, ಫ್ಯಾಕ್ಟ್ ಮಾತಾಡೋಣ ಅಲ್ಲ. ಬೇರೆ ಸಮುದಾಯದವ್ರ ಮನೆ ಇಲ್ವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 188ರಲ್ಲಿ 156 ಮನೆಗಳು ಮುಸಲ್ಮಾನರದ್ದು ಅನ್ನೋ ಕಾರಣಕ್ಕೇನೆ ಕೇರಳದಿಂದ ರಾಜ್ಯಸಭಾ ಸದಸ್ಯರು ಓಡ್ ಬಂದಿರೋದ್ರಿ. ಕೇರಳ ಸಿಎಂ ಟ್ವೀಟ್ ಮಾಡಿರೋದು. ಕೇರಳದ MLA ಓಡ್ ಬಂದಿರೋದು ಯಾರು? ಇವರೆಲ್ಲ ಯಾರು? ಅವ್ರ ಹೆಸರು ಓದ್ಬಿಡ್ತೀನಿ. ಈ ರಹೀಮ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಜಲೀಲ್ಗೂ ಕರ್ನಾಟಕಕ್ಕೂ ಏನ್ ಸಂಬಂಧ? ಸಂಬಂಧ ಒಂದೇ, ಮುಸ್ಲಿಂ ವೋಟ್ ಬ್ಯಾಂಕ್. ಒಪ್ಕೊಳ್ಬೇಕು. ಸಂಬಂಧ ಒಂದೇ, ಕೇವಲ ಮಾನವತೆ. ಅವ್ರಿಗೆ ಯಾಕಂದ್ರೆ ಹೊಡೆದಿರುವಂತ ಮನೆಗೆ ಬಂದು ಮಾನವತೆಯನ್ನು ತೋರಿಸಿದ್ದಾರೆ ಅವರು. ಅದನ್ನ ಬಿಟ್ಟು ಕೇರಳ ನೋಡಿ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ರಾಜ್ಯ ಸರ್ಕಾರಕ್ಕೆ. ಈಗ ಇಲ್ಲಿ ಅವಮಾನ ಆಗ್ಬೇಕಾಗಿರೋದು ನಮ್ಗೂ ನಿಮ್ಗೆ ಅಲ್ಲ, ಕೇರಳದಿಂದ ಬಂದಿರೋದು. ನಾವು ಅಲ್ಲಿದ್ವಿ. ಈ SDP ಅವರು ಮೊದಲನೇ ದಿವಸದಿಂದ ಅಲ್ಲಿದ್ರು. ಈಗ ನಾವ್ ಹೇಳಿದ್ವಿ SDP ಅವರು ಅವ್ರ ಬೇಳೆ ಬೇಯಿಸ್ಕೊಳ್ಳಕ್ಕೆ ಅಂತ. ಬಟ್ ಅವರು ಕೂಡ ಅಲ್ಲಿ ಮೇನ್ ಆಗಿ ನೋಡ್ಬೇಕಾಗಿರೋದು ಮಾನವತೆ. ಯಾಕಂತ ಹೇಳಿದ್ರೆ ಅವರು ಕೇರಳದವರು ಒಂದು ಲೇಡಿ ಬಂದಿದ್ರು. ಆಗ್ಬೇಕಾಗಿರೋದು ಯಾರಿಗೆ ಸರ್? ನಮಗೂ ಅಲ್ಲ, ನಿಮಗೂ ಅಲ್ಲ, SDP ಆಯ್ಗೂ ಅಲ್ಲ, ನಾಚಿಕೆ ರಾಜ್ಯ ಸರ್ಕಾರಕ್ಕೆ. ನಂದನ್ ಕಶ್ಯಪ್ ಅವರು ಬಂದಿದ್ದಾರೆ, ಕಾಂಗ್ರೆಸ್ ಪಕ್ಷದ ವಕ್ತಾರರು. ಇಷ್ಟ ದಿನ ಮುಸಲ್ಮಾನರ ಉದ್ಧಾರಕ್ಕೆ ಅವತರಿಸಿರುವ ಪಕ್ಷ ಕಾಂಗ್ರೆಸ್ ಅಂತ ಹೇಳ್ಕೊಳ್ತಿದ್ದವರು ರಾಜ್ಯ ಕಾಂಗ್ರೆಸ್ ನಾಯಕರು ಮುಸಲ್ಮಾನ್ ಕಮಾಲ್ ಮಾಡಿದ್ದಕ್ಕೇನೆ ನಾವು ರಾಜ್ಯದಲ್ಲಿ ಆಡಳಿತ ಬಂದಿದೆ ಅಂತ ಹೇಳಿ ಹೇಳ್ಕೊಳ್ತಾ ಇದ್ದ ಕಾಂಗ್ರೆಸ್ ಪಕ್ಷದವರು ಇವತ್ತು ಇಲ್ಲಿನ ಮುಸಲ್ಮಾನರ ಸಂರಕ್ಷಣೆಗೆ ರಕ್ಷಣೆಗೆ ಕೇರಳದಿಂದನೇ ಬರಬೇಕಾಗಿತ್ತ ರಾಜಕಾರಣಿಗಳು? ನಂದನ್ ಸರ್, ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗದೊಂದಿಗೆ ನಿಂತ್ಕೊಳ್ಳುತ್ತೆ, ಒಂದ್ ಜನಾಂಗದಂಗೆ ಓಲೈಸಲ್ಲ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್ ಕರೆಕ್ಟ್ ಮಾಡ್ಕೊಳ್ಳಿ ಮೇಡಮ್. 2015ಕ್ಕೆ ಕೋಗಿಲು ಲೇಔಟ್ ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ನಾವು ಕಳೆದ ಸರ್ಕಾರ ಹ್ಯಾಂಡ್ ಓವರ್ ಮಾಡಿದ್ವಿ. ಅಲ್ಲಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್, ತಮ್ಮ ಕ್ಯಾಮರಾದವರಿಗೆ ಸ್ವಲ್ಪ ಝೂಮ್ ಮಾಡಕ್ಕೆ ಅದೊಂದು ಕ್ವಾರಿ. ಏನೇ ಅದು ಕ್ವಾರಿ. ಅಲ್ಲಿ ಯಾರು ಜನರು ವಾಸವಲ್ಲದ ಯೋಗ್ಯವಲ್ಲದ ಜಾಗ ಅದು. ಏನಕ್ಕೆ ಮೀಸಿಟ್ಟಿದೀವಿ ಅಂದ್ರೆ ಡಂಪಿಂಗ್ ಯಾರ್ಡ್ ಮಾಡಬೇಕು ಅಂತ ಒಂದು ಸ್ಪೆಷಲ್ ಪರ್ಪಸ್ ಒಂದು ಕಂಪ್ನಿ SPC ಅಂತ ಒಂದು ಕಂಪ್ನಿ ತೆಗೆದಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಕಂಪ್ನಿ ತೆಗೆದಿ ಅದಕ್ಕೊಬ್ರು IAS ಆಫೀಸರ್ನ ನೇಮಕ ಮಾಡಿ ನಾವು ಅಲ್ಲಿ ಆ ಜಾಗನ ಡೆಡಿಕೇಟ್ ಮಾಡ್ಬಿಟ್ಟು. ಯಾವ ವರ್ಷ ಸರ್ ಇದು? 2015ಕ್ಕೆ ಈ ಜಾಗ ಟ್ರಾನ್ಸ್ಫರ್ ಆಗಿರೋದು. ಯಾವುದು? ಸರ್ವೆ ನಂಬರ್ 99. ಈ ಜಾಗ BBMP ಇಂದ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಟ್ರಾನ್ಸ್ಫರ್ ಆಗಿರೋದು. ಆ ಜಾಗದಲ್ಲಿ ನಾನು ಹೋಗಿದ್ದೆ, ನಿನ್ನೆನೂ ಹೋಗಿದ್ದೆ, ಮೊನ್ನೆನೂ ಹೋಗಿದ್ದೆ. ಮನುಷ್ಯರು ವಾಸಕ್ಕೆ ಯೋಗ್ಯವಲ್ಲದ ಜಾಗ ಅದು. ಅಲ್ಲಿ ದಯವಿಟ್ಟು ಮಾತಾಡ್ತಿರ್ಬೇಕಾದ್ರೆ ನೋಡಿ, ಫುಲ್ ಡಂಪಿಂಗ್ ಯಾರ್ಡ್ ಆಗಿದೆ, ಕಸ ಬಿದ್ದಿದೆ. ಒಂದು ಚೂರು ಮನೆ ಅಲ್ಲಿ ಮನೆ ಕಟ್ಟಿರೋರು ಕೆಳಗಡೆ ಹೋದ್ರೆ ಪುನಃ ನೀವೇ ನಮ್ಮನ್ನ ಬ್ಲೇಮ್ ಮಾಡ್ತೀರಾ, ಸರ್ಕಾರ ಏನೋ ಕ್ರಮ ತಗೊಳ್ಳಿಲ್ಲ ಅಂತ. ಫಾರ್ ಯರ್ ಕೈಂಡ್ ಇನ್ಫಾರ್ಮೇಶನ್, ಕಳೆದ 18ರಿಂದ 20 ತಿಂಗಳಲ್ಲಿ ನಮ್ಮ ಬೆಂಗಳೂರು ಅಲೋನ್ ಅಲ್ಲಿ ನಮ್ಮ ರಾಜ್ಯ ಸರ್ಕಾರ, ನಮ್ಮ DC, ನಮ್ಮ ಅಧಿಕಾರಿಗಳು 343 ಎಕರೆ ಎನ್ಕ್ರೋಚ್ಮೆಂಟ್ ರಿಕವರಿ ಮಾಡಿದೀವಿ. ಅಫಿಷಿಯಲ್ ನಂಬರು 343 ಎಕರೆ ಬೆಂಗಳೂರು ಅಲೋನ್. ಇದೊಂದೇ ಅಲ್ಲ, ನಮ್ಗೆ ಕೋಗಿಲು ಒಂದೇ ಅಲ್ಲ, 343 ಎಕರೆ 1803 ಕೋಟಿ ಇದು ಮೊತ್ತದ ಒಂದು ಜಾಗವನ್ನು ರಿಕವರಿ ಮಾಡ್ಕೊಂಡಿದೆ ನಮ್ಮ ಸರ್ಕಾರ. ಕೋಗಿಲು ಒಂದೇ ಅಲ್ಲ ನಮ್ಗೆ, ಅಲ್ಲಿ ವಾಸಕ್ಕೆ ಯೋಗ್ಯವಲ್ಲದ ಜಾಗ ಅದು.
ಯಾರು ವಾಸ ಮಾಡಕ್ಕಾಗಲ್ಲ ಲಿಟ್ರಲಿ. ಥ್ಯಾಂಕ್ ಯು ಸರ್. ನಿಮ್ಮದೇ ಉತ್ತರದಿಂದ ನನಗೆ 2 ಪ್ರಶ್ನೆ ಬಂತು. ಮೊದಲದಕ್ಕೆ ಉತ್ತರ ಕೊಟ್ಬಿಡಿ, ಎರಡನೇದಕ್ಕೆ ಬಿಜೆಪಿ ಅವರು ಕೂಡ ಉತ್ತರ ಕೊಡ್ಲಿ. ವಾಸಕ್ಕೆ ಯೋಗ್ಯವಲ್ಲದ ಪ್ರದೇಶದಲ್ಲಿ ವಾಸವಾಗಿದ್ದವರಿಗೆ, ಅಕ್ರಮವಾಗಿ ವಾಸವಾಗಿದ್ದವರಿಗೆ ಎಲೆಕ್ಟ್ರಿಸಿಟಿ ಯಾಕೆ ಕೊಟ್ರಿ ಸರ್? ನೋಡಿ, ಆಧಾರ್ ಕಾರ್ಡ್ ಯಾಕೆ ಕೊಟ್ರಿ ಸರ್? ನೋಡಿ, ವೋಟರ್ ಐಡಿ ಯಾಕೆ ಕೊಟ್ರಿ ಸರ್? ನೋಡಿ, ನೀರ್ ಕನೆಕ್ಷನ್ ಯಾಕೆ ಕೊಟ್ರಿ ಸರ್? ನೋಡಿ, ವೋಟ್ ಬೇಕು ಅಂತನಾ? ವಾಸಕ್ಕೆ ಯೋಗ್ಯವಲ್ಲದವರಿಗೆ ಅಲ್ಲಿದ್ರೆ ಅಪಾಯಕ್ಕೆ ಹತ್ರದಲ್ಲಿರೋ ಜನ ಅಂತ ಗೊತ್ತಿದ ಮೇಲೂ ಕೂಡ ವೋಟ್ ಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಕೊಟ್ಟಿದ್ರೆ ಸರ್? ನೋಡಿ, ಯಾವ ಅಧಿಕಾರಿಗಳು ಈ ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ, ಅಧಿಕಾರಿಗಳು ಸಿಎಂ ಅವ್ರಿಗೆ ಕಾನೂನು ರೀತಿ ಕ್ರಮ ತಗೋತೀವಿ ಅಂತ. ಹಗರಣ ಅಧಿಕಾರಿಗಳ ತಪ್ಪು, ಅಧಿಕಾರಿಗಳ ತಪ್ಪು, ಕೋಗಿಲು ಅಕ್ರಮ ನಿವಾಸ ಅಧಿಕಾರಿಗಳ ತಪ್ಪು. ಗುಡ್ ಸರ್, ಗುಡ್, ಮುಂದುವರ್ಸಿ. ಕಾನೂನು ರೀತಿಯಲ್ಲಿ ಯಾರು ಅವ್ರಿಗೆ ಕನೆಕ್ಷನ್ ಕೊಟ್ಟಿದ್ದಾರೆ, ಅವ್ರಿಗೇನು ಹಕ್ಕುಪತ್ರ ಕೊಟ್ಟಿಲ್ಲ, ನೀವು ವಾಸಕ್ಕಲ್ಲಿ ಇರ್ಬೋದು ಅಂತ ನಮ್ಮ ಸರ್ಕಾರ ಏನು ಕೊಟ್ಟಿಲ್ಲ, ಅಕ್ರಮವಾಗಿ ಅಲ್ಲಿ ಹೋಗಿ ಶೆಡ್ ಹಾಕೊಂಡಿದ್ದಾರೆ. ಯಾರು ಅರ್ಹರಿದಾರೋ, ಸಿಎಂ ಹೇಳಿದ್ದಾರೆ, ಯಾರು ಅರ್ಹರಿದಾರೋ ಅವ್ರಿಗೆ ನಾವು ಏನಾರು ಒಂದು ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ದಟ್ ಡಸ್ ನಾಟ್ ಮೀನ್ ಎಲ್ಲಾರು ಅಲ್ಲಿ ಯಾರ್ಯಾರಿಗೆ ಅರ್ಹರಿದಾರೋ ಅವ್ರಿಗೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಯಾರು ಅಲ್ಲಿ ಹೋಗ್ಬಿಟ್ಟು ಒಂದ್ 3 ತಿಂಗಳಿಂದ 4 ತಿಂಗಳಿಂದ ಶೆಡ್ ಹಾಕೊಂಡಿದ್ರೆ ಮುಲಾಜಿಲ್ದೆ ನಮ್ಮ ಸರ್ಕಾರ ಅರ್ಹರಿದ್ದವರಿಗೆ ಪರ್ಯಾಯ ವ್ಯವಸ್ಥೆ ಅನ್ನುವಾಗ ಈ ಮಾನವೀಯತೆ ದೃಷ್ಟಿಯಲ್ಲಿ ಪರ್ಯಾಯ ವ್ಯವಸ್ಥೆ ಅನ್ನೋ ಪದ ಯಾಕೆ ಬಂತು ಸರ್? ನೀವ್ ಹೇಳ್ತಿದ್ರಿ ನಾವು ಎಲ್ಲಾ ಧರ್ಮದವರನ್ನು ಕೂಡ ಸಮಾನವಾಗಿ ಗಮನಿಸ್ತೀವಿ ಅಂತ ಹೇಳಿ. ಎಲ್ಲಿವರೆಗೂ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಬುಲ್ಡೋಜರ್ ರಾಜ್ ಸರ್ಕಾರ ಅಂತ ಹೇಳಿ ನಿಮ್ಮನ್ನು ಕರೆಯೋದಿಲ್ವೋ, ಎಲ್ಲಿವರೆಗೂ ಪಿಣರಾಯಿ ವಿಜಯನ್ ಅವರು ಬಿಜೆಪಿ ಹಾಗೆ ಸಂಘ ಪರಿವಾರದ ರೀತಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ನವರು ವರ್ತಿಸ್ತಿದ್ದಾರೆ ಅಂತ ಹೇಳೋದಿಲ್ವೋ, ಅಲ್ಲಿವರೆಗೂ ಈ ಮಾನವೀಯತೆ ಯಾಕೆ ಕಾಣಿಸ್ಲಿಲ್ಲ? ನಂದನ್ ಕಶ್ಯಪ್ ಅವರೇ ನೋಡಿ, ನಾವು ಅವರಿಗೆ ನಿನ್ನೆ ಮೊನ್ನೆ ನೋಟಿಸ್ ಇದು ರಿಮೈಂಡ್ ಮಾಡಿಲ್ಲ. ಕಳೆದ 2 ವರ್ಷದಿಂದ 24ರಲ್ಲೂ ಅವ್ರಿಗೂ 15ರಿಂದ 20 ಸಲ ತಹಸೀಲ್ದಾರ್ ಆಗಿರ್ಬೋದು, ನಮ್ಮ IAS ಆಫೀಸರ್ಗಳಾಗಿರ್ಬೋದು ಹೋಗಿ ನೋಟಿಸ್ಗಳು ಕೊಟ್ಟಿದ್ದಾರೆ. ಏನೇ ರಾತ್ರಿ ಹೋಗ್ಬಿಟ್ಟು ನಿನ್ನೆ ಮೊನ್ನೆ ಹೋಗ್ಬಿಟ್ಟು ನೋಟಿಸ್ಗಳು ಸರ್ವ್ ಮಾಡ್ಬಿಟ್ಟು ಎವಿಕ್ಷನ್. ಒಂದ್ ನಿಮಿಷ ದಾಖಲೆ ಇದೆ, ಕೊಡ್ತೀನಿ ಅವ್ರಿಗೆ. ಮಿನಿಸ್ಟರ್ ಕೃಷ್ಣ ಬೈರೇಗೌಡ ಅವರು ಅಲ್ಲಿಂದ ವೋಟ್ ತಗೊಂಡಿದ್ದು 2,000 ವೋಟ್ ಪಡೆದಿದ್ದಾರೆ. ಅಲ್ಲಿ ಇಲ್ಲಿಗಲ್ ಇದ್ರೆ ಅಲ್ಲಿಂದ ಯಾಕೆ ವೋಟ್ ತಗೊಂಡ್ರಿ ನೀವು? ಯಲಹಂಕ ತಾಲೂಕು ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರ್ 19 ನಲ್ಲಿ ಅನಧಿಕೃತವಾಗಿ ಬಡಾವಣೆ ನಿರ್ಮಾಣ ಮಾಡಿರುವ ಬಗ್ಗೆ ದೂರು ಬಂದಿರುವ ಹಿನ್ನೆಲೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ತಮ್ಮ ನಿರ್ದೇಶದಂತೆ RI ರವರಿಂದ ಉಲ್ಲೇಖ 2 ವರದಿ ಪಡೆಯಲಾಗಿದೆ. RI ರವರು ವರದಿಯನ್ನು ಪರಿಶೀಲಿಸಿದಾಗ ಯಲಹಂಕ ಹೋಬಳಿ ಕೋಗಿಲು ಗ್ರಾಮ ಸರ್ವೆ ನಂಬರ್ 19 ನಲ್ಲಿ ಸರ್ಕಾರಿ ಜಮೀನಿನಲ್ಲಿ ಸೈಟ್ಗಳನ್ನು ನಿರ್ಮಾಣ ಮಾಡಿ ಮಾರಿರುತ್ತಾರೆ ಬಗ್ಗೆ ಕಚೇರಿಯಲ್ಲಿ ಸಾರ್ವಜನಿಕರ ದೂರು ಬಂದಿರುತ್ತದೆ. ಅಲ್ಲಿಗೆ ಪರಿಶೀಲಿಸಿದಾಗ ಅರ್ಥ ಆಯ್ತು ಬಿಡಿ, ಅರ್ಥ ಆಯ್ತು. ಪ್ರಾಬ್ಲಮ್ ಅಲ್ಲಿ ಅಕ್ರಮವಾಗಿ ವಾಸ ಮಾಡಿದ್ದಲ್ಲ, ಅವ್ರ ಸೈಟ್ ಮಾರಿದ ಪ್ರಾಬ್ಲಮ್. ಯಾರೋ ಅನಧಿಕೃತವಾಗಿ ಯಾರೋ ವ್ಯಕ್ತಿ ಮಾರಿದ್ದಾರೆ. ಪ್ರಾಬ್ಲಮ್ ಅದೇನೆ.